ಬೇಕು, ಮಹಾದೇವರ ದಯೆ ಬೇಕು, ಮಹಾದೇವರ ರಕ್ತ ಪ್ರೋಕ್ಷಿತವಾಗಬೇಕು. ಆವಾಗಲೇ ನಮ್ಮ ಪಾಪಕ್ಕೆ ಪರಿಹಾರ ಆಗುತ್ತದೆ ಪ್ರೇರೆ. ನಿಜ ಪ್ರೇರೆ ಈ ಮಾತು. ಇದೇ ಯೆಶಾಯ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 10ನೇ ವಚನ ನೋಡಿಕೊಂಡು 64:10. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. ರಕ್ಷಣೆ ಎಂಬುವಂಥ ವಸ್ತ್ರ ಬೇಕು. ಅಂಜೂರದ ಎಲೆಯಿಂದ ನಮ್ಮ ಪಾಪ ಪರಿಹಾರ ಆಗಲ್ಲ. ಆದಾಮನ ಸ್ವಭಾವವುಳ್ಳವರೇ, ನಮ್ಮ ಧರ್ಮದ ಕಾರ್ಯಗಳಿಂದ, ನಮ್ಮ ಏನಂತೀವಿ ವಾಕ್ಚಾತುರ್ಯದಿಂದ ನಮ್ಮ ಪಾಪಗಳು ಪರಿಹಾರವಾಗಲ್ಲ. ಇದು ಸತ್ಯ, ಈ ಮಾತು ಸುಳ್ಳಲ್ಲ. ನದಿಗಳಲ್ಲಿ ಮುಳುಗಿದರೂ ಏನು ಮಾಡಿದ್ರೂ ಆಗಲ್ಲ. ದೇವರ ಮಹಾದೇವ ಬೇಕು. ರಕ್ತ ಪ್ರೋಕ್ಷಿತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು ನೀವು. ಈ ಮಾತು ನಿಜ ಪ್ರಿಯರೇ. ನಿಮಗೆ ಮನಸ್ಸಿಗೆ ನೋವಾಗ್ಬೋದು, ಆದರೆ ಏನು ಮಾಡೋದು, ಸತ್ಯ ಯಾವತ್ತಿದ್ರೂ ಕಹಿನೇ ಇರುತ್ತೆ. ಡಾಕ್ಟ್ರಿಗೆ ಮಾತ್ರೆ ಬರ್ಸ್ಕೊಂಡು ಬಂದಾಗ ಡಾಕ್ಟ್ರು ನಮಗೆ ಜೇಮ್ಸ್ ಅಂತ ಸ್ವೀಟ್ ಟ್ಯಾಬ್ಲೆಟ್ಸ್ಗಳು ಕೊಡಲ್ಲ. ಜೇಮ್ಸ್ ಬರುತ್ತೆ ನೋಡಿ, ಚಿಕ್ಕ ಮಕ್ಕಳು ತಿಂತಾರೆ ನೋಡಿ, 10 ರೂಪಾಯಿ ಪ್ಯಾಕೆಟಲ್ಲಿ ಕಲರ್ ಆಗಿರುತ್ತೆ. ಅದು ಟ್ಯಾಬ್ಲೆಟ್ಸ್ ಥರ ಇರುತ್ತೆ, ಬಹಳ ರುಚಿ ಇರುತ್ತೆ ಅಲ್ವಾ, ಚಾಕ್ಲೇಟ್. ಆ ಥರ ಇರಲ್ಲ ಡಾಕ್ಟರ್ ಬರ್ಕೊಡೋದು. ಕಹಿ ಇರುತ್ತೆ, ಟಾನಿಕು ವಿಷದಂತೆ ಇರ್ತದೆ. ನುಂಗಿದ್ರೆ ರೋಗ ಗುಣವಾಗುತ್ತೆ. ಈ ವಾಕ್ಯ ಎಂಬುದು ಔಷಧಿ. ಇದು ನಮ್ಮ ಆತ್ಮದ ರೋಗಕ್ಕೆ ಬೇಕಾಗಿರುವಂಥ ಔಷಧಿ. ಇದು ನಿಜ ಪ್ರೇರೆ. ಇದು ಕೇಳಬೇಕಾದ್ರೆ ಕಹಿನೇ ಅನಿಸುತ್ತೆ. ಇದನ್ನು ನಮ್ಮ ಮನಸ್ಸಾರೆ ಸ್ವೀಕಾರ ಮಾಡಿಕೊಳ್ಳುವಾಗ ಇದು ನಮ್ಮ ಆತ್ಮಗಳನ್ನು ರಕ್ಷಿಸುವಂಥದ್ದು. ದೇಹ ರಕ್ಷಿಸಕ್ಕೆ ಡಾಕ್ಟರ್ ಕೊಡುವಂಥ ಔಷಧಿಗಳಿವೆ, ಟಾನಿಕ್ಗಳಿವೆ. ನಮ್ಮ ಆತ್ಮದ ರೋಗವನ್ನು ಗುಣಪಡಿಸಲು ದೇವರ ವಾಕ್ಯ ಮಾತ್ರ. ಇದು ಆತ್ಮಕ್ಕೆ ಸಂಬಂಧಪಟ್ಟಂಥ ವಾಕ್ಯ, ಶಾರೀರಕ್ಕೆ ಅಲ್ಲ. ಆ ತಂದೆಯಾದ ಪರಮಾತ್ಮನು ರಕ್ಷಣೆ ಎಂಬ ವಸ್ತ್ರವನ್ನು ನಮಗೆ ಧರಿಸ್ತಾ ಇದ್ದಾರೆ ಯೇಸು ಕ್ರಿಸ್ತನ ಮೂಲಕ, ದೀಕ್ಷಾ ಸ್ನಾನದ ಮೂಲಕ, ಪಾಪ ನಿವಾರಣೆಯ ಮೂಲಕ. ರಕ್ತ ಪ್ರೋಕ್ಷಣವಿಲ್ಲದೆ ಪಾಪ ಪರಿಹಾರವಿಲ್ಲ. ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದ ಶುದ್ಧೀಕರಿಸಲ್ಪಡುತ್ತವೆ. ಆ ರಕ್ತವೇ ಯಜ್ಞದ ಕುರಿಯಾದ ಯೇಸು ಕ್ರಿಸ್ತನ ದೇಹದಿಂದ ಸುರಿಯಲ್ಪಟ್ಟಂಥ ರಕ್ತ. ಅರ್ಥ ಆಗ್ತಾ ಇದೆ ಪ್ರೇರೆ ದೇವರ ಮಾತುಗಳು? ಎಷ್ಟು ಜನಕ್ಕೆ ಅರ್ಥ ಆಯ್ತಾ ಇದೆ ಗೊತ್ತಿಲ್ಲ ಪ್ರೇರೆ, ಆದರೆ ಈ ಮಾತುಗಳು ಸತ್ಯ ಪ್ರೇರೆ. ನಿಜವಾಗಿ ಹೇಳ್ತಾ ಇದ್ದೀನಿ ಪ್ರೇರೆ. ಮುಚ್ಚುಮರೆ ಮಡಗಿ ನಿಮ್ಮ ಹತ್ರ ಏನು ಲಾಭ ಪಡಿಬೇಕಾ ನನಗೆ, ಅಥವಾ ನನಗೇನಾದರೂ ಕಾಣಿಕೆ ಕೊಡಿ ಅಂತ ಇದ್ದೀನ? ಅಲ್ಲ, ನಾನು ಸ್ವಲಾಭಕ್ಕೋಸ್ಕರ ಹೇಳ್ತಾ ಇದ್ದೀನ ಪ್ರೇರೆ. ಇದು ನನಗೇನು ಲಾಭ ಇದೆ ಹೇಳಿ? ಏನು ಲಾಭ ಇದೆ? ಆ ದೇವರು ನನ್ನ ಜೀವನ ಉಳಿಸಿದನ ಪ್ರೇರೆ. ಭಯಂಕರವಾದಂಥ ದುರ್ಮರಣದಲ್ಲಿ ಹೋಗ್ಬೇಕಾಗಿತ್ತು ನನ್ನ ಜೀವನ. ಪಾಪದ ಅಮಲಿನಲ್ಲಿ ಪಾಪ ಪರಿಹಾರಕ್ಕೋಸ್ಕರ ಅನೇಕ ಕಡೆ ಅನೇಕ ದೇವಸ್ಥಾನಗಳು, ಅನೇಕ ಉರುಳು ಸೇವೆಗಳು, ಅನೇಕ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು, ಹರಕೆಗಳನ್ನು ಕಟ್ಕೊಳ್ಳುವಂಥದ್ದು ನಿಜವಾಗ್ಲೂ ಆಗಿಲ್ಲ ಪ್ರೇರೆ. ಅದಕ್ಕೆ ಭಕ್ತನೊಂದು ಹಾಡಿದಾನೆ, ಪಾಪ ಮುಕ್ತಿ ಸಿಗುವುದು ಎಲ್ಲಿ, ದುಶ್ಚಟದಿ ಬಿಡುಗಡೆಯು ದೊರೆಯುವುದೆಲ್ಲಿ. ಪಾಪ ಮುಕ್ತಿ ಸಿಗುವುದು ಎಲ್ಲಿ, ದುಶ್ಚಟದಿ ಬಿಡುಗಡೆಯು ದೊರೆಯುವುದೆಲ್ಲಿ. ನದಿಗಳಲ್ಲಿ ಮುಳುಗಿ ಬಂದೆ ಹರಕೆಗಳ ನೀಡಬಂದೆ, ನದಿಗಳಲ್ಲಿ ಮುಳುಗಿ ಬಂದೆ ಹರಕೆಗಳ ನೀಡಬಂದೆ. ಕೊನೆಯಲ್ಲಿ ನಿನ್ನಲ್ಲೇ ಕಂಡುಕೊಂಡೆನ, ಕೊನೆಯಲ್ಲಿ ಯೇಸುವಲ್ಲೇ ಕಂಡುಕೊಂಡೆನ. ಎಂಥವಳಿ ದೇವರು ನೀ ಯೇಸುವೆ, ನನ್ನ ಪಾಪ ದೂರವಾಯಿತಲ್ಲ ನಿನ್ನ ನಂಬಲು. ಬೆಟ್ಟಗಳನ್ನು ಸುತ್ತೆ, ಗುಡ್ಡಗಳನ್ನು ಸುತ್ತೆ, ಹರಕೆಗಳನ್ನು ಕಟ್ಕೊಂಡೆ, ಉಳ್ಳು ಸೇವೆ ಮಾಡಿದೆ, ಮಾಟ ಮಂತ್ರ ಮಾಡಿಸ್ದೆ, ನದಿಗಳಲ್ಲಿ ಮುಳುಗಿದೆ, ಎಲ್ಲೂ ಸಿಗಲಾರ್ದಂಥ ಬಿಡುಗಡೆ ಕೊಟ್ಟನು ಪ್ರೇರೆ. ಆತನ ಹೆಸರು ಏನು ಗೊತ್ತಾ? ಬಿಡುಗಡೆ ನಾಯಕನು. ಆತನು ಬಿಡುಗಡೆ ನಾಯಕನು. ಕಟ್ಟಲ್ಪಟ್ಟಂಥ ದುಷ್ಟಶಕ್ತಿಯಿಂದ ನಿನ್ನನ್ನು ಬಿಡಿಸಲು ಯೇಸು ಕ್ರಿಸ್ತನು ಮಹಾಪ್ರಭಾವವುಳ್ಳವನು, ಭಯಂಕರ ಶಕ್ತಿಶಾಲಿ. ಆತನು ಭಯಂಕರ ಶಕ್ತಿಶಾಲಿ. ನಾವೇನು ಅನ್ಕೋತೀವಿ? ಖಡ್ಗ, ಮಚ್ಚು, ಲಾಂಗು ತಲೆ ಹಿಡ್ಕೊಂಡ್ರೆ ನಾವು ಶಕ್ತಿಶಾಲಿ ಅನ್ಕೋತೀವಿ ಅಲ್ವಾ? ಪ್ರೀತಿಯಿಂದ ತಾಯಿ ಕರೀತಾಳಲ್ವ, ತಾಯಿ ಖಡ್ಗ, ಮಚ್ಚು, ಚಾಕು, ಗನ್ನಿ ಹಿಡ್ಕೊಂಡು ತಲೆ ಹಿಡ್ಕೊಂಡು ಕರೆದ್ರೆ ನೀವು ಬರ್ತೀರಾ? ಹೋಗ್ತೀರಾ ಅಮ್ಮನ ಹತ್ರ? ಅಪ್ಪನ ಹತ್ರ ಹೋಗ್ತೀರಾ ಇದನ್ನೆಲ್ಲ ಹಿಡ್ಕೊಂಡಿದ್ರೆ? ಮತ್ತೆ ಹೇಗೆ ಪ್ರಿಯರೇ ಹೋಗ್ತಾ ಇದ್ದೀರಾ ನೀವು?
ಯೇಸು ಪ್ರಭು ಕೈ ಚಾಚಿ ಪ್ರೀತಿಯಿಂದ ಕರೀತಾ ಇದ್ದಾನೆ ಪ್ರೇರೆ. ಗಾಯ ಮಾಡ್ಕೊಂಡಿದ್ದಾನೆ ಆತನು. ಆ ಗಾಯಕ್ಕೆ ಔಷಧಿ ಹಚ್ಚಬಾ ಅಂತ ಕರೀತಾ ಇದ್ದಾನೆ ಆತನು. ಗಾಯ ಮಾಡ್ಕೊಂಡಿದ್ದಾನೆ. ಯಾರಿಗೋಸ್ಕರ? ಯಾರಿಗೋಸ್ಕರ ಪ್ರೇರೆ? ನನಗೋಸ್ಕರ, ನಿನಗೋಸ್ಕರ. ನೀತಿವಂತನಿಗೋಸ್ಕರ ಯಾರಾದ್ರೂ ಪ್ರಾಣ ಕೊಟ್ಟರೂ ಕೊಡ್ಬೋದು, ಆದರೆ ಅನೀತಿವಂತರು ಭ್ರಷ್ಟರಾದಂಥ ನಮಗೋಸ್ಕರ ಯಾರು ಪ್ರಾಣ ಕೊಟ್ಟಿದ್ದಾರೆ? ಯೇಸು ಕ್ರಿಸ್ತನಲ್ವಾ? ಈ ವಿಷಯ ಯಾಕೆ ನೀವು ಅರ್ಥಕೊಳ್ಳೋದಕ್ಕೆ ಇಷ್ಟಪಡ್ತಾರ ಪ್ರೇರೆ? ಯಾಕೆ ನೀವು ಇದನ್ನು ಹುಡುಕ್ತಾ ಇಲ್ಲ? ಫಿಲಮ್ ಟಾಕೀಸ್ಗಳನ್ನ ಹುಡುಕ್ತಾ ಇದ್ದೀವಿ, ವೇಷವಾಟಿಕೆ ಮಾಡಿಸಿಕೊಳ್ಳುವಂಥ ಸ್ತ್ರೀಗೆ ಹುಡುಕ್ತಾ ಇದ್ದೀವಿ, ಸಿಗರೆಟ್ ಪ್ಯಾಕ್ ಅಂಗಡಿನ ಹುಡುಕ್ತಾ ಇದ್ದೀವಿ, ಪಬ್ಗಳನ್ನು ಹುಡುಕ್ತಾ ಇದ್ದೀವಿ, ಕ್ಲಬ್ಗಳನ್ನು ಹುಡುಕ್ತಾ ಇದ್ದೀವಿ. ಎಲ್ಲಿ ಸುಖ ಸಿಗುತ್ತೋ, ಕ್ಷಣಿಕವಾದಂಥ ಸುಖ ಎಂಜಾಯ್ ಮಾಡೋಣ ಅಂತ ಹುಡುಕ್ತಾ ಇದ್ದೀವಿ. ಆದರೆ ಸತ್ಯವೇದ ಗ್ರಂಥದಲ್ಲಿ ಇರುವಂಥ ಯೇಸು ಸ್ವಾಮಿಯ ಮನಸ್ಸನ್ನು, ಆ ಪರಮಾತ್ಮನ ಮನಸ್ಸನ್ನು ನಾವು ಹುಡುಕ್ತಾ ಇದ್ದೀವ? ಒಂದು ಸಾರಿ ಬೈಬಲ್ ಆದರೂ ಓದೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವ? ಮತಗ್ರಂಥ ಅಂತ ಮುದ್ರೆ ಹಾಕಿದ್ದೀವಿ ಬೇರೆ. ಮತಗ್ರಂಥ ಅಲ್ಲ ಇದು ಪ್ರಿಯ. ಮನುಷ್ಯನನ್ನು ಮಾನಸಾಂತರ ಪಡಿಸುವಂಥ ಗ್ರಂಥ, ಮನುಷ್ಯರಿಗೋಸ್ಕರ ಕೊಡಲ್ಪಟ್ಟಂಥ ಪ್ರೇಮ ಗ್ರಂಥ ಇದು. ಪ್ರೇಮ ಗ್ರಂಥ ಇದು. ತನ್ನ ರಕ್ತದಿಂದ ಬರೆದಿದ್ದಾನೆ ಪ್ರೇರೆ. ಪ್ರತಿಯೊಂದು ಮಾತು ಆತನ ಆತ್ಮನಿಂದ ಬರೆಸಿದ್ದಾನೆ ಪ್ರೇರೆ. ದೇವರಿಗೆ ಇರುವಂಥ ಕ್ಯಾರೆಕ್ಟರ್ ಎಂಥದ್ದು, ಆ ದೇವರ ಮನಸ್ಸಲ್ಲಿ ಮನುಷ್ಯರಿಗೋಸ್ಕರ ಇರಬೇಕಾಗಿರುವಂಥ ಸ್ವಭಾವಿಕ ಎಂಥದ್ದು ಅಂತ ತಿಳಿಸುವುದೇ ಸತ್ಯವೇದ ಗ್ರಂಥವಾಗಿದೆ ಪ್ರೇರೆ. ಮತ್ತೇನು ಇಲ್ಲ ಇದರಲ್ಲಿ, ಮತ್ತೇನಿದೆ? ಏನೂ ಇಲ್ಲ ಇದರಲ್ಲಿ. ನೀವು ಒಂದು ಸಾರಿ ಓದಿ ಪ್ರೇರೆ. ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಓದಿ, ಅಥವಾ ಬೇಡ ಮತ್ತಾಯದಿಂದ ಪ್ರಕಟಣೆ ಗ್ರಂಥದವರೆಗೂ ಓದಿ. ದೇವರ ಮನಸ್ಸು, ದೇವರ ಸ್ವಭಾವ, ದೇವರ ಪ್ರೀತಿ ನಿಮ್ಗೆ ಅರ್ಥ ಆಗುತ್ತೆ ಪ್ರೇರೆ. ಓದಲಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ ಪ್ರೇರೆ? ಮದುವೆ ಆದರೆ ಸಂಸಾರ ಎಂಥದಂತ ಗೊತ್ತಾಗುತ್ತೆ, ಏಟ್ ಬಿದ್ದರೆ ನೋವು ಎಂಥದಂತ ಗೊತ್ತಾಗುತ್ತೆ, ಆಹಾರ ತಿಂದರೆ ರುಚಿ ಎಂಥದಂತ ಗೊತ್ತಾಗುತ್ತೆ. ಈ ಬೈಬಲ್ ಗ್ರಂಥನೂ ನೀವು ಓದಿದ್ರೇ ಅರ್ಥ ಆಗೋದು ದೇವ್ರು ಎಂಥವ್ರು ಅಂತ. ಇಲ್ಲದರೆ ಹೇಳಿದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ? ಆದರೂ ನಾನು ಹೇಳೋದಕ್ಕೆ ಪ್ರಯಾಸ ಪಡ್ತೇನೆ. ಯಾಕೆ ಗೊತ್ತಾ? ಎಲ್ಲೋ ಒಂದು ಮಾತು ಯಾರಿಗಾದ್ರೂ ಹಿಡ್ಕೊಳುತ್ತೋ ಅಂತ ಒಂದು ಉದ್ದೇಶ ಅಷ್ಟೇ. ನನಗೂ ಒಂದು ದಿವಸ ಈ ಮಾತು ಹಿಡ್ಕೊತು. ಅಂಧಕಾರದ ದೊರೆತನದಂತ ನನ್ನ ಜೀವಿತವನ್ನು ಪ್ರೇರೆ ದೇವ್ರು ಕಾಪಾಡಿದ್ರು. ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ ಪ್ರೇರೆ. ಇನ್ನೇನು ಇಲ್ಲ ಪ್ರೇರೆ. ನಿಮ್ಮ ಮೇಲೆ ಪ್ರೀತಿ ಇರೋದಕ್ಕೋಸ್ಕರ ಈ ಸತ್ಯವಾಕ್ಯಗಳನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆದಿಕಾಂಡನ ನೋಡ್ದಲ್ಲ ಪ್ರೇರೆ, ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಯನ್ನು ಮಾಡಿ ತೊಡಿಸಿದನು. ಮತ್ತು ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈ ಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು. 4ನೇ ಅಧ್ಯಾಯ 1ನೇ ವಚನ. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಏಬೇಲನು ಹೆತ್ತಳು. ಏಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಏಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ ಕೋಪಿಸಿಕೊಂಡು, ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಒಳ್ಳೆ ಕೆಲಸ ಮಾಡಿದ್ರೆ ತಲೆ ಎತ್ತಲ್ಪಡುತ್ತೆ. ಅನೇಕರಿಗೆ ಪೊಲೀಸರು ಭಯ ಪಡ್ತಾ ಇರ್ತಿದ್ದಾರೆ. ಪೊಲೀಸವ್ರು ಕಂಡ್ರೆ ಎಂಥವ್ರ ಭಯ? ಕಳ್ಳರ ಭಯ, ಸುಳ್ಳು ಹೇಳೋರ್ ಭಯ, ವ್ಯಭಿಚಾರ ಮಾಡೋರ್ ಭಯ, ಕುಡಿದು ಗಾಡಿ ಓಡಿಸೋರ್ ಭಯ. ತಪ್ಪು ಮಾಡಿದ್ರೆ ಭಯ ಬರುತ್ತೆ ಅಲ್ವಾ? ಅಂದರೆ ಮನಸ್ಸಾಕ್ಷಿ ಗೊತ್ತಿರುತ್ತೆ ಪ್ರೇರೆ. ಅರ್ಥ ಮಾಡ್ಕೊಳ್ಳಿ. ಯಾರು ಗೊತ್ತಾಗುತ್ತೆ ಇಲ್ವೋ, ನಮ್ಮ ಮನಸ್ಸೈತಲ್ಲ, ಆ ಮನಸ್ಸು ಸಾಕ್ಷಿ ಹೇಳುತ್ತೆ ನೀನು ಪಾಪ ಮಾಡ್ತಾ ಇದೆಯಾ, ನೀನು ತಪ್ಪು ಮಾಡ್ತಾ ಇದೆಯಾ. ಇದು ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ಸಾಕ್ಷಿ. ಯಾರು ಹೇಳಬೇಕಾಗಿಲ್ಲ ನಮ್ಗೆ ಸಾಕ್ಷಿ ಪ್ರೇರೆ. ದೇವರಿಗೆ ನಮಗೆ ಬರುವಾಗ ಮಧ್ಯದಲ್ಲಿ ಸಾಕ್ಷಿ ಮೂರನೇ ವಿಷಯ ಬೇಕಾಗಿಲ್ಲ, ಮೂರನೇ ವ್ಯಕ್ತಿ ಬೇಕಾಗಿಲ್ಲ. ಹೋಟೆಲ್ ಬೇಕಾಗುತ್ತೆ, ಈ ದೇಶದ ಈ ಲೋಕದ ಕಾನೂನು ಬೇಕಾಗುತ್ತೆ. ಅಲ್ಲೇನು ಗೊತ್ತಾ ಸಾಕ್ಷಿ? ನಮ್ಮ ಮನಸ್ಸೇ ಸಾಕ್ಷಿ. ದೇವರು ಎಲ್ಲಿ ಮಡಗಿದ್ದಾರೆ ಗೊತ್ತಾ ಸಾಕ್ಷಿ? ನಮ್ಮಲ್ಲೇ ಮಡಗಿದ್ದಾರೆ, ನನ್ನಲ್ಲೇ ಮಡಗಿದ್ದಾರೆ, ನನ್ನ ಹೃದಯದಲ್ಲೇ ಇಟ್ಟಿದ್ದಾರೆ. ಅರ್ಥ ಆಯ್ತಾ ಪ್ರೇರೆ?
ನಮ್ಮ ಮನಸ್ಸಿಗೆ ವಿರುದ್ಧವಾದಂಥ ತಪ್ಪನ್ನು ಮಾಡಿ ಭಯ ಪಡುವುದೇಕೆ? ಈ ದಿನ ದೇವರ ಬಳಿಯಲ್ಲಿ ಬರೋದಕ್ಕೆ ಯಾಕೆ ಸಂಕೋಚ, ಯಾಕೆ ಭಯ? ಬೈಬಲ್ನಲ್ಲಿರುವಂಥ ಸತ್ಯವೇದ ಗ್ರಂಥಗಳು ನಮ್ಮ ಪಾಪಗಳನ್ನು ಕನ್ನಡಿಯಾಗಿ ತೋರಿಸಿದಂಥ ಅನೇಕರ ಭಯನ. ಒಂದು ಗ್ರಾಮದಲ್ಲಿ ಪ್ರೇರೆ ಕಳ್ತನ ಮಾಡ್ಕೊಬ್ಬ ಕಳ್ಳನ ಹೋಗ್ತಾನೆ ಪ್ರೇರೆ. ಕಳ್ತನ ಮಾಡ್ಕೊ ಕಳ್ಳನ ಹೋಗುವಾಗ ಯಜಮಾನನು ಸಾಕಿದಂಥ ನಾಯಿ ಬೊಗಳುತ್ತದೆ ಪ್ರೇರೆ. ಬೊಗಳುವಾಗ ಕಳ್ತನ ಮಾಡಬೇಕಾದ್ರೆ ಯಜಮಾನನು ಬಂದು ಟಾರ್ಚ್ ಹಾಕ್ತಾನೆ ಪ್ರೇರೆ. ಟಾರ್ಚ್ ಆ ಕೋಪದಲ್ಲಿ ಯಜಮಾನನ ಮುಖ ನೋಡ್ಬಿಟ್ಟ ಅಂತ ಏನು ಮಾಡಿದ್ರೆ ಗೊತ್ತಾ? ಆ ಯಜಮಾನನನ್ನು ಸಾಯಿಸ್ಬಿಡ್ತಾರೆ ಬೇರೆ. ಅಂದರೆ ನೀವು ದುಷ್ಟ ಕಾರ್ಯಗಳನ್ನು ಮಾಡಬೇಕಾದ್ರೆ ಯಾರಾದರೂ ನೋಡಿದಾಗ ನೀವು ಅವನು ನೋಡಿ ಸಹಿಸ್ಕೊಳ್ಳಲ್ಲ. ಈಗ ಹೇಳಿ, ನಾವು ಮಾಡುವಂಥ ಪ್ರತಿಯೊಂದು ಕೃತ್ಯಗಳು ದೇವರು ಕನ್ನಡಿಯಾಗಿ ನೋಡ್ತಾ ಇದ್ದಾರೆ, ಟಾರ್ಚ್ ಹಾಕಿ ನೋಡ್ತಾ ಇದ್ದಾರೆ. ಏನು ಗೊತ್ತಾ ಟಾರ್ಚು? ಆಕಾಶ ನೋಡಿ ಒಂದ್ಸರಿ. ತಪ್ಪು ಮಾಡ್ಬೇಕಾದ್ರೆ ನಾವು ಎಡಕ್ಕೆ ನೋಡ್ತೀವಿ, ಬಲಕ್ಕೆ ನೋಡ್ತೀವಿ, ಮ್ಯಾಗಡೆ ನೋಡಲ್ಲ. ಹಿಂದ್ಗಡೆ ನೋಡ್ತೀವಿ, ಮುಂದ್ಗಡೆ ನೋಡ್ತೀವಿ, ಮ್ಯಾಗಡೆ ನೋಡಲ್ಲ. ಚಂದ್ರನು ನೈಟ್ ಮೋಡಲ್ ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದಾನೆ ನಮ್ಮ ಕೃತ್ಯಗಳು. ಓಕೆನಾ? ಹಗಲೊತ್ತಲ್ಲಿ ಸೂರ್ಯನ ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದಾನೆ. ಓಕೆನಾ? ಇವೆರಡು ಇಲ್ಲೇನೆ ಗುಪ್ತವಾಗಿ ಮಾಡ್ತೀವ ಮನೆಯೊಳಗಡೆ. ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಗೆ ರೆಕಾರ್ಡಿಂಗ್ ಮಾಡ್ಕೊತಾ ಇದೆ ಬೇರೆ. ಈ ಮಾತು ಸತ್ಯ. ನಮಗೆ ಗೊತ್ತಿಲ್ದಿರಂಗೆ ಗೂಗಲ್ ಅವ್ರಿಗೆ ಮುಂತಾದ ಆ್ಯಪ್ಗಳಿಗೆ ನಮ್ಮ ಬಾಯ್ ಡೇಟಾ ಎಲ್ಲ ಹೋಗಿರ್ತದೆ. ಆಲೋಚನೆ ಮಾಡಿದ್ದೀವಿ ಒಂದ್ಸರಿ. ನಾವು ತೆಗ್ದಿರೋಂಥ ಫೋಟೋ, ನಮ್ಮ ವಿಡಿಯೋಗಳು, ನಮ್ಮ ಸಂಬಂಧಿಕರ ಮನೆಗಳ ಎಲ್ಲ ಡಾಟಾಗಳು ಹೊಟ್ಟೋಗಿರ್ತದೆ ಅವ್ರ ಹತ್ರ. ಅಂದರೆ ಫೋನ್ ನಂಬರ್ಗಳೆಲ್ಲ ಹೊಟ್ಟೋಗಿರ್ತದೆ. ಕೆಲವು ನೋಡಿ ಆ್ಯಪ್ಗಳಲ್ಲಿ ಸಾಲ ಮಾಡ್ಕೊಂಡಾಗ ಆ ಸಾಲ ಕೊಟ್ಟವ್ರು ಏನು ಮಾಡ್ತಾರೆ ಗೊತ್ತಾ? ಇವರು ಡಾಟಾ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಅರ್ಥ ಆಯ್ತಾ? ಈಗ ದೇವ್ರ ಹತ್ರ ಸೂರ್ಯನ ಬೆಳಕಿನ ಸಾಲ, ಚಂದ್ರನ ಬೆಳಕಿನ ಸಾಲ, ಉಸಿರಾಟದ ಸಾಲ, ಆಹಾರದ ಸಾಲ, ಬದುಕ್ತಾ ಇರೋದು ದೇವರಿಂದ. ಇವಾಗ ದೇವ್ರ ಹತ್ರ ಸಾಲ ಮಾಡ್ಕೊಂಡಿದ್ದೀವಿ. ದೇವ್ರ ಹತ್ರ ನಮ್ದೇನೈತೆ ಗೊತ್ತಾ? ಎಲ್ಲ ಡಾಟಾ ದೇವ್ರ ಹತ್ರ ಇದ್ದೀವಿ. ಹೌದಂತೀರ ಅಲ್ಲ ಅಂತೀರಾ? ದೇವ್ರ ಹತ್ರ ಏನು ತೊಗೊಳ್ತಾ ಇಲ್ಲ ನಾವು. ದೇವ್ರ ಹತ್ರ ಏನು ತೊಗೊಳ್ತಾ ಇಲ್ಲ. ಒಂದು ಪ್ರಾಂತ್ಯದಲ್ಲಿ ಬೇರೆ ಒಂದು ಹಾಸ್ಪಿಟ್ಲಲ್ಲಿ ಒಬ್ಬ ರೋಗಿಗೆ ಆಸ್ಮಾ ಅಂದರೆ ಉಸಿರಾಟದ ತೊಂದರೆ ಆಗುತ್ತೆ. ಉಸಿರಾಟದ ತೊಂದರೆ ಆಗುವಾಗ ಆತನಿಗೆ 3 ದಿವಸ ಅಡ್ಮಿಟ್ ಮಾಡ್ತಾರೆ. ಉಸಿರಾಟದ ತೊಂದರೆಗೆ 3 ದಿವಸ ಅಡ್ಮಿಟ್ ಮಾಡುವಾಗ ಆತನಿಗೆ ಆಕ್ಸಿಜನ್ ಹಾಕಿ ಗುಣಪಡಿಸಿ ಹೊರಗಡೆ ಬಂದು ಕ್ಯಾಶ್ ಕೌಂಟರಲ್ಲಿ ಬಿಲ್ಲನ್ನು ಕಟ್ಟಬೇಕಾದ್ರೆ ಲಕ್ಷದ ಚಿಲ್ಲರೆ ಆಗಿತ್ತು. ಏನಾಗಿತ್ತು? ಲಕ್ಷದ ಚಿಲ್ಲರೆ ಆಕ್ಸಿಜನ್ ಬಿಲ್ ಆಗಿತ್ತು. ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಆಕ್ಸಿಜನ್ ಬಿಲ್ಲು ಲಕ್ಷದ ಚಿಲ್ಲರೆ ಆಗಿತ್ತು. ಆತನು ಒಂದು ಕ್ಷಣ ಕೂಗ್ತಾ ಇದ್ದಾನೆ, ಕಿರಿಸ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಎಲ್ಲ ರೋಗಿಗಳೆಲ್ಲ ಬಂದ್ಬಿಟ್ರು ಪ್ರೇರೆ. ಎಲ್ಲ ಡಾಕ್ಟರ್ಗಳೆಲ್ಲ ಬಂದ್ಬಿಟ್ರು ಕ್ಯಾಶ್ ಕೌಂಟರ್ಗೆ. ಅವ್ನು ಸಮಾಧಾನ ಮಾಡೋಕ್ಕಾಗ್ತಾ ಇಲ್ಲ. ಬಹಳ ಹೊತ್ತು ಸಮಾಧಾನ ಮಾಡೋ ಮೇಲೆ, ಯಾಕಪ್ಪ ನೀನು ಕಟ್ಟೋದಕ್ಕೆ ಕಾಸಿಲ್ಲ ಅಂದರೆ ಹೋಗು, ಯಾಕೆ ಹಾಸ್ಪಿಟಲ್ ಈ ರೀತಿ ಕಿರಿಸ್ತಾ ಇದೆಯಾ, ಅನೇಕ ಪೇಷಂಟ್ಗಳು ತೊಂದರೆ ಆಗುತ್ತೆ ಅಂತ ಅನ್ನುವಾಗ ಆತನ ಏನು ಹೇಳ್ತಾ ಗೊತ್ತಾ? ಕೇವಲ 3 ದಿನದ ಬಿಲ್ಲು ಲಕ್ಷದ ಚಿಲ್ಲರೆ ಹಣವು ಬಂದಿದೆಯಲ್ಲ,